ಶ್ರೀ ಗುರುಭ್ಯೋ ನಮಃ. ಮಧ್ವ ವಿಜಯದ 23ನೇ ಶ್ಲೋಕ ಇದು. ಇದು ಸಪ್ತಮ ಸರ್ಗದ 23ನೇ ಶ್ಲೋಕ. ಒಟ್ಟಾರೆ ಭಾಗದಲ್ಲಿ 39ನೇ ಭಾಗ ಇದು. 38ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ ಆಚಾರ್ಯರು ಬದರಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ವೇದವ್ಯಾಸರನ್ನು ನೋಡಿದರು. ಈ ವೇದವ್ಯಾಸರು ಮುಂಚೆ ಕಲಿಯುಗದಲ್ಲಿ ಎಲ್ಲಾ ಜನರಿಗೂ ಕಾಣಿಸ್ತಿದ್ರು. ಇವತ್ತು ಅವ್ರು ಕಾಣ್ತಿಲ್ಲ. ಯಾಕೆಂದ್ರೆ ಅವ್ರನ್ನ ಕಾಣ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದು ಕಲಿಯುಗ ಅನ್ಸ್ಕೋತಿರ್ಲಿಲ್ಲ. ಇದು ಕಲಿಯುಗ ಆಗಿ ಉಳಿಬೇಕು. ಅದಕ್ಕಾಗಿ ಅವರು ಜನರ ಕಣ್ಣಿಗೆ ಕಾಣುವುದನ್ನು ಬಿಟ್ಟರು. ದೊಡ್ಡ ಬದಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ ಅವರು. ಸೂರ್ಯ 24 ತಾಸು ಉದಯಿಸೇ ಇದ್ದರೆ ರಾತ್ರಿ ಆಗೋದಿಲ್ಲ. ಬೆಳಗಿನ ಮಹತ್ವ ಬರಬೇಕು ಅಂದ್ರೆ ರಾತ್ರಿ ಒಂದು ಸ್ವಲ್ಪ ಹೊತ್ತು ಆಗಬೇಕು. ಇದು ಜಗತ್ತಿನ ವ್ಯವಸ್ಥೆ. ಅದಕ್ಕಾಗಿ ಅವರು ಈ ಗಂಧಮಾದನ ಪರ್ವತದಲ್ಲಿರುವಂತಹ ಬದರಿ ಕ್ಷೇತ್ರಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ತಜಿದಂ ವಪುರಸ್ಯ ದೃಶ್ಯತೆ ದಲಿತೇಂದಿ ವರಸುಂದರದ್ಯುತಿ ಪರಮಾಜಿ ನಯೋಗ ಪೀಠಕಂ ಮಮ ತೇಜೋ ನಯನಾಭಿನಂದನಂ. ಇವರ ಶರೀರ ನನಗೆ ಕಣ್ಣಿಗೆ ಕಾಣಿಸ್ತದೆ. ಆಚಾರ್ಯರ ದೃಷ್ಟಿಯಲ್ಲಿ ಆ ವೇದವ್ಯಾಸರ ನಖಶಿಖಾಂತ ವರ್ಣನೆ ಈಗಿಲ್ಲಿ ಪ್ರಾರಂಭ ಆಗ್ತದೆ. ಮೊದಲು ಒಟ್ಟಾರೆ ಆ ಶರೀರದ ವರ್ಣನೆ. ದಲಿತೇಂದೀವರ ಸುಂದರ ದ್ಯುತಿ, ಅರಳಿದ ನೀಲಕಮಲದಂತೆ ಆ ವೇದವ್ಯಾಸರು ನೀಲವಾದಂತಹ ಬಣ್ಣವುಳ್ಳವರಾಗಿದ್ದಾರೆ. ಪರಮಾಜಿನ ಯೋಗಪೀಠಕಂ, ಒಂದು ಕೃಷ್ಣಾಜಿನ ಇದೆ. ಆ ಕೃಷ್ಣಾಜಿನದ ಮೇಲೆ ಯೋಗಾಸನದಲ್ಲಿ ಇವರು ಕೂತ್ಕೊಂಡಿದ್ದಾರೆ ಈ ವೇದವ್ಯಾಸರು. ನನ್ನ ಮನಸ್ಸಿಗೆ, ನನ್ನ ಕಣ್ಣಿಗೆ ತಂಪೆರೆಯುವಂತಹ ಒಂದು ದೃಶ್ಯ ಅವರ ಆ ನೋಟ. ಅಗಣಯ್ಯ ಗುಣೈಸ್ಸು ಪೂರಿತಂ ಪರಿಪೂರ್ಣ ಗಣಿತಾತ್ಮ ಸದ್ಗುಣೈ ಇದಮಸ್ತ ಸಮಸ್ತ ದೂಷಣಂ ಸಚಿದಾನಂದಮಯಂ ಹಿ ಕೇವಲಂ. ಅಗಣಯ್ಯ ಗುಣೈ, ಅಸಂಖ್ಯ ಗುಣಗಳಿಂದ ಕೂಡಿದ ಶರೀರ ಇವರದು. ಅಸ್ತ ಸಮಸ್ತ ದೂಷಣಂ, ಯಾವುದೇ ದೋಷ ಇಲ್ಲ. ಸಚಿದಾನಂದಮಯಂ, ಕೇವಲ ಸಚ್ಚಿದಾನಂದ ಸ್ವರೂಪವಾದಂತಹ ಶರೀರ ಅವರದು. ಇವರ ಪಾದಕಮಲದ ಮಹತ್ವ ಏನಿದೆ ಅದನ್ನು ಆಚಾರ್ಯರು ನೋಡ್ತಾರಲ್ಲಿ. ಪಾದಕಮಲದಲ್ಲಿರುವಂತಹ ಧೂಳನ್ನ ಲಕ್ಷ್ಮೀದೇವಿ, ಕಮಲಾಸನ ಅಂದ್ರೆ ಚತುರ್ಮುಖ ಬ್ರಹ್ಮ, ಅನಿಲ ಅಂದ್ರೆ ಮುಖ್ಯ ಪ್ರಾಣ, ಗರುಡ ಮತ್ತೆ ಶೇಷ, ರುದ್ರ, ಇಂದ್ರಾದಿ ದೇವತೆಗಳು ಅವರ ಪಾದ ಧೂಳಿಯನ್ನು ಧಾರಣೆ ಮಾಡಿದರು. ನಾನು ಕೂಡ ಅದನ್ನು ಧಾರಣೆ ಮಾಡ್ತೇನೆ. ಪ್ರಣಮಾಮಿ ಪದದ್ವಯಂ ವಿಭೋ ಧ್ವಜವಜ್ರಾಂಕುಶ ಪದ್ಮ ಚಿಹ್ನವತ್ ನಿಜಮಾನಸ ರಾಗ ಪೀಡನಾದರುಣೀಭೂತಮಿವಾರುಣಂ ಸ್ವಯಂ. ಆ ವೇದವ್ಯಾಸರ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತೇನೆ. ಆ ಪಾದಕಮಲ ಸ್ವಯಂ ಅರುಣಂ, ಅತ್ಯಂತ ಕೆಂಪಾದಂತಹ ಪಾದತಲ. ಅದು ಸ್ವಾಭಾವಿಕವಾಗಿದ್ದೇ ಅದು ಕೆಂಪಾದದ್ದು. ಆದರೂ ಅದು ಯಾಕೆ ಕೆಂಪಾಯಿತು ಅಂತಂದ್ರೆ ಅದಕ್ಕೊಂದು ಕಾರಣೋತ್ಪ್ರೇಕ್ಷ ಅಂತ ಅಲಂಕಾರ ಇದೆ. ಕೆಂಪು ಸ್ವಾಭಾವಿಕವಾದ್ದು, ಆದರೂ ಕೆಂಪು ಯಾಕೆ ಆಗಿದೆ ಅಂತ ನಾವು ಊಹೆ ಮಾಡ್ತೇವೆ ಅಂತಂದ್ರೆ ನಿಜ ಮಾನಸ ರಾಗ ಪೀಡನಾಥ್. ಆ ವೇದವ್ಯಾಸರು ತನ್ನ ಭಕ್ತರ ಮನಸ್ಸಿನಲ್ಲಿರುವಂತಹ ರಾಗದ್ವೇಷಾದಿಗಳನ್ನೆಲ್ಲ, ರಾಗ ಅಪೇಕ್ಷೆಗಳನ್ನೆಲ್ಲ ತುಳಿದು ಹಾಕಿದ್ದಾರೆ. ಅಲ್ಲಿ ಕಾಲಿಟ್ಟು ಅವರು ವೇದವ್ಯಾಸರು ತುಳಿದು ಹಾಕಿದ್ದಾರೆ. ಆದ್ರಿಂದ ಆ ಕಾಲುಗಳನ್ನ, ಆ ರಾಗವನ್ನು ತುಳಿಲಿಕ್ಕೆ ಬಳಕೆ ಮಾಡಿದ್ರಿಂದ ಆ ಕಾಲುಗಳಿಗೆ ಸ್ವಲ್ಪ ದಣಿವಾಗಿ ಆ ಕಾಲು ಇವತ್ತು ಕೆಂಪಾಗಿ ಕಾಣ್ತಿದೆ. ಮತ್ತು ಆ ಕಾಲುಗಳಲ್ಲಿ, ಕಾಲ ತಲದಲ್ಲಿ ಧ್ವಜದ ಚಿಹ್ನ, ವಜ್ರದ ಚಿಹ್ನ, ಅಂಕುಶ, ಪದ್ಮ ಇವಿಷ್ಟರ ಚಿಹ್ನ ಇದೆ. ಅವೆಲ್ಲ ಮಹಾಪುರುಷರ ಲಕ್ಷಣಗಳು. ನನು ಕೇವಲಮೇವ ವೈಷ್ಣವಂ ಶ್ರಿತವಂತಃ ಪರಮಾತ್ಮ ರೋಚಿಷ ತಮಸೋಪ್ಯುಭಯಸ್ಯ ನಾಶಕ ವಿಜಯಂತೆ ನಖರಾ ನವಂ ರವಿಂ. ಈ ಪಾದ ತಲದಲ್ಲಿರುವಂತಹ ಉಗುರುಗಳಿವೆಯಲ್ಲ, ಆ ಉಗುರು ಒಂದೊಂದು ಉಗುರು ಕೂಡ ಸೂರ್ಯನಿಗಿಂತ ಮಿಗಿಲಾದಂಥ ಕಾಂತಿ ಇದ್ದಿದ್ದು. ಯಾಕೆಂದ್ರೆ ಆ ಸೂರ್ಯನು ಕೂಡ ವಿಷ್ಣು ಪದದಲ್ಲಿದ್ದವನು, ಆಕಾಶದಲ್ಲಿರ್ತಾನೆ. ವಿಷ್ಣು ಪದ ಅಂದ್ರೆ ಆಕಾಶ. ಈ ಉಗುರು ಕೂಡ ವಿಷ್ಣು ಪದದಲ್ಲಿದೆ, ಭಗವಂತನ ಪಾದದಲ್ಲೇ ಇದೆ ಉಗುರು. ಮತ್ತೆ ಆತ್ಮರೋಚಿಷ ತಮಸಃ ಉಭಯಸ್ಯ ನಾಶಕಾಹ, ಸೂರ್ಯ ಹೊರಕತ್ತಲನ್ನು ಮಾತ್ರ ನಾಶಪಡಿಸುವವನು. ಈ ಉಗುರುಗಳು ಒಳಗಿನ ಕತ್ತಲು ಅಂದ್ರೆ ಅಜ್ಞಾನ, ಹೊರಗಿನ ಕತ್ತಲು ಇವೆರಡನ್ನು ಕೂಡ ನಾಶಪಡಿಸ್ತವೆ. ಆದ್ರಿಂದ ನಖರಾಹ ನವಂ ರವಿಂ ವಿಜಯಂತೆ, ಉದಯಿಸುವ ಬಾಲಸೂರ್ಯನನ್ನು ಕೂಡ ಮೀರಿಸಿದ ಕಾಂತಿ ಈ ಉಗುರುಗಳದು. ಸುಕುಮಾರ ತರಾಂಗುಲಿ ಮತೋ ಪತಯೋರಸ್ಯ ನಿಗೂಢ ಗುಲ್ಫಯೋ ಉಪಮಾನ ಮಹೋನ ಲಭ್ಯತೆ ಕವಿವರ್ಯೈರಿತರೇತರಂ ವಿನಾ. ಆ ಎರಡೂ ಪಾದಗಳನ್ನು ನಾನು ನೋಡ್ತಾ ಇದ್ರೆ ಈ ಪಾದಕ್ಕೆ ಯಾವುದು ಹೋಲಿಕೆ? ಬೇರೆ ಯಾವುದೋ ಹೋಲಿಕೆ ಇಲ್ಲ.
ಪಾದವನ್ನು ಕಮಲಕ್ಕೆ ಹೋಲಿಸೋಣ, ಯಾವುದಕ್ಕೆ ಹೋಲಿಸೋಣ? ಕಮಲವನ್ನು ಮೀರಿಸಿದ ಸೌಂದರ್ಯ ಐತರದು. ಅದನ್ನು ಈ ಬಲಗಾಲಿಗೆ ಬಲಪಾದಕ್ಕೆ ಎಡಪಾದವೇ ಹೋಲಿಕೆ, ಎಡಪಾದಕ್ಕೆ ಬಲಪಾದವೇ ಹೋಲಿಕೆ. ಇತರೇ ತರಂ ವಿನ, ದೊಡ್ಡ ದೊಡ್ಡ ಕವಿಗಳು ಎಷ್ಟೇ ಜಟಾಪಟಿ ಮಾಡಿದರೂ ಕೂಡ ಈ ಪಾದಕ್ಕೆ ಆ ಪಾದ, ಆ ಪಾದಕ್ಕೆ ಈ ಪಾದ ಬಿಟ್ರೆ ಇನ್ನೊಂದು ಯಾವ ಹೋಲಿಕೆಯೂ ಈ ಜಗತ್ತಿನಲ್ಲೇ ಸಿಕ್ಕಿಲ್ಲ ಅದಕ್ಕೆ. ಯಾಕಂದ್ರೆ ಸುಕುಮಾರ ತಲ ಅಂಗುಲಿ ಮತೋಹೋ, ಅತ್ಯಂತ ಕೋಮಲವಾದಂತಹ ಬೆರಳು ಮತ್ತೆ ಪಾದತಲ ಇರುವಂತಹ ಪಾದಗಳು. ಮತ್ತೆ ನಿಗೂಢ ಗುಲ್ಫಯೋಹೋ, ಕಾಲಿನ ಹದಡು ಅಂತ ಗಂಟು ಅಂತ ಇರ್ತದಲ್ಲ, ಅದು ಮುಚ್ಕೊಂಡಿರ್ಬೇಕು, ಮಾಂಸಲವಾಗಿರ್ಬೇಕು. ಶರೀರ ಬಡಕಲಾಗಿದ್ರೆ ಆ ಪಾದದ ಹದಡು ಅದು ಎದ್ದು ಕಾಣಿಸ್ತಿರ್ತದೆ, ಅದು ಒಳ್ಳೆ ಲಕ್ಷಣ ಅಲ್ಲ. ಅದು ಗುಲ್ಫ ನಿಗೂಢವಾಗಿರ್ಬೇಕು, ಒಳಗೆ ತುಂಬಿಕೊಂಡಿರ್ಬೇಕು. ಹಾಗೆ ಆ ಪಾದಗಳಿಗೆ ಬೇರೆ ಹೋಲಿಕೆ ಇಲ್ಲ. ಅವರ ಮೊಣಕಾಲನ್ನು ವರ್ಣನೆ ಮಾಡ್ತಾರೆ. ಉಚಿತಾಂ ಗುರುತಾಂ ದಧತ್ ಕ್ರಮಾತ್. ಈ ಅವರ ಮೊಣಕಾಲು ಕ್ರಮವಾಗಿ ಕೆಳಗೆ ತೆಳ್ಳಗೆ, ಮೇಲೆ ಹೋದಂತೆ ಹೋದಂತೆ ಅದು ದಪ್ಪವಾಗಿರ್ತದೆ. ಮೇಲಿಂದ ದಪ್ಪವಾಗಿ ಕೆಳಗೆ ಬಂದಂತೆ ಸಣ್ಣದಾಗಿ. ಗುರುತಾಂ ದಧತ್ ಕ್ರಮಾತ್, ಗುರು ಅಂದ್ರೆ ಸ್ವಲ್ಪ ದಪ್ಪ, ಮೇಲ್ಮೇಲೆ ಹೋದಂತೆ ಕ್ರಮವಾಗಿ ದಪ್ಪ. ಸುವೃತ್ತಂ ಉತ್ತಮಂ, ದುಂಡಾದಂತಹ ಮೊಣಕಾಲು. ಭಜತೋತ್ರ ಭಾದಯತ್ಯಹೋ ವಿಭುಜಂಗಾಯುಗಲಂ ಸ್ವರೂಪತಾಂ. ಅಂತಹ ಮೊಣಕಾಲನ್ನು ಯಾರು ಉಪಾಸನೆ ಮಾಡ್ತಾರಲ್ಲ ಅವರಿಗೂ ಆ ಮೊಣಕಾಲಿನ ಸಾರೂಪ್ಯ ಬರ್ತದೆ. ಅದು ವಿಚಿತ್ರ. ಅದೇನಂದ್ರೆ ಹೀಗೆ ನೋಡ್ರಿ, ಶುಚಿ, ಆ ಮೊಣಕಾಲು ಅತ್ಯಂತ ಶುದ್ಧವಾದದ್ದು, ಪವಿತ್ರವಾದದ್ದು. ಈ ಉಪಾಸಕರಿಗೂ ಕೂಡ ಆ ಪಾದದಂತೆ ಭಗವಂತನಂತೆ ಒಂದು ಪಾವಿತ್ರ್ಯ ಸಿಗ್ತದೆ. ಗುರುತ್ವಂ, ಅದು ಗುರು ಅಂತಂದ್ರೆ ಮೇಲೆ ಹೋದಂತೆ ದಪ್ಪ ಆಗ್ತದೆ. ಇವರು ಗುರುಗಳಾಗೋದಂತಂದ್ರೆ ಶ್ರೇಷ್ಠರಾಗ್ತಾರೆ. ಭಗವಂತನನ್ನು ಉಪಾಸನೆ ಮಾಡಿ ಮಾಡಿ ಕನಿಷ್ಠರಾದವರು ಶ್ರೇಷ್ಠರಾಗ್ತಾರೆ. ಇದು ಗುರುತ್ವ. ಕ್ರಮೇಣ ಶುಚಯ ನಿರ್ದೋಷ, ಕ್ರಮವಾಗಿ ಶುಚಿಗಳಾಗ್ತಾರೆ, ನಿರ್ದೋಷಗಳಾಗ್ತಾರೆ. ಗುರವಃ ಸ್ವಾವರಾಣಾಂ ಉಪದೇಶಕರ್ತಾರ, ಭಗವಂತನ ಪಾದಕಮಲಗಳನ್ನು ಉಪಾಸನೆ ಮಾಡಿದ ಫಲ ಏನಂತಂದ್ರೆ ತನಕ್ಕಿಂತ ಕೆಳಗಿನವರಿಗೆ ಗುರುಗಳಾಗುವಂಥ ಅವಕಾಶ. ಮೊಣಕಾಲು ಮೇಲೆ ಹೋದಂತೆ ಹೋದಂತೆ ಗುರು. ನಾವು ಭಗವಂತನ ಉಪಾಸನೆ ಮಾಡಿದಷ್ಟು ಇನ್ನೊಬ್ಬರಿಗೆ ಗುರುಗಳಾಗ್ತೇವೆ. ಸುವೃತ್ತಾಹ, ಅದು ವೃತ್ತಾಕಾರ ಅಂದ್ರೆ ದುಂಡಗಿರುವಂತಹ ಮೊಣಕಾಲು. ಈ ಉಪಾಸಕರು ಕೂಡ ಸುವೃತ್ತರಾಗ್ತಾರೆ. ಇಲ್ಲಿ ವೃತ್ತ ಅಂದ್ರೆ ನಡವಳಿಕೆ. ಭಗವಂತನ ಪಾದಕಮಲಗಳನ್ನು ಉಪಾಸನೆ ಮಾಡಿದ್ರ ಫಲವಾಗಿ ನಮ್ಮ ವ್ಯಕ್ತಿತ್ವದ ಕೆಟ್ಟ ಅಂಶಗಳೆಲ್ಲ ತೊಳೆದು ಹೋಗಿ ಮನುಷ್ಯ ಸ್ವಚ್ಛವಾದ ನಡವಳಿಕೆ ಇದ್ದವನಾಗ್ತಾನೆ, ತೇಜಸ್ವಿ ಆಗ್ತಾನೆ, ಉತ್ತಮನೂ ಆಗ್ತಾನೆ. ಇವು ಆ ಮೊಣಕಾಲಿಗೂ ಮತ್ತು ಅದನ್ನು ಉಪಾಸನೆ ಮಾಡುವಂಥ ಭಕ್ತರಿಗೂ ಬರುವಂಥ ಒಂದು ಹೋಲಿಕೆ. ಅಚಲಾಸನ ಯೋಗ ಪಟ್ಟಿಕಾ ವರಕಕ್ಷ್ಯಾ ಸಕೃತಾಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಹೋ ಅನಿಶಂ ಧನ್ಯತಮೇತಿ ಮೇ ಮತಿ. ನೀವು ವೇದವ್ಯಾಸರ ಪ್ರತಿಮಾ ಎಲ್ಲರೂ ನೋಡಿರ್ತೀರಿ, ಪ್ರತಿಮಾ ಅಥವಾ ಆ ವೇದವ್ಯಾಸರ ಚಿತ್ರ ನೋಡಿರ್ತೀರಿ. ಅವರು ವೇದವ್ಯಾಸರು ಒಂದು ಅಚಲಾಸನ ಯೋಗ ಪಟ್ಟಿಕ, ನಮ್ಮಂತ ಇದು ಈಗ ನಾವು ಕೂತ್ಕೊಂಡಿದ್ದು ಸುಖಾಸನ. ಒಂದು ಕಾಲನ್ನು ಮೇಲೆ ಇಟ್ಟು ಒಂದು ಕಾಲು ಕೆಳಗೆ ಇಟ್ಕೊಂಡು ಕೂತ್ಕೊಂಡ್ರೆ ಅದು ವೀರಾಸನ, ದಕ್ಷಿಣ ವೀರಾಸನ ಅಥವಾ ವಾಮ ವೀರಾಸನ. ಇಲ್ಲಿದ್ದು ಸಿದ್ಧಾಸನ, ಇಲ್ಲದೇ ಇದ್ರೆ ಪದ್ಮಾಸನ. ಇವು ನಾವೆಲ್ಲ ಉಪಯೋಗ ಮಾಡುವಂತಹ ಆಸನಗಳು. ಈಗ ಈ ವೇದವ್ಯಾಸರು ಕೂತ್ಕೊಂಡ ಆಸನ ಏನಿದೆಯಲ್ಲ, ಇದು ಅಚಲಾಸನ ಯೋಗ ಪಟ್ಟಿಕಾದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಅಂದರೆ ಶರೀರ ಸ್ಥಿರವಾಗಿರಬೇಕಾದ್ರೆ ಮನಸ್ಸು ಕೂಡ ಸ್ಥಿರವಾಗಿರಬೇಕು. ಆ ಮನಸ್ಸು ಶರೀರದ ನಡುವೆ ಹೊಂದಾಣಿಕೆ ಇದೆ. ಆ ಶರೀರ ಅಲಗಾಡಬಾರ್ದು ಅಂತಾದರೆ ಅವರು ಎರಡು ಮೊಣಕಾಲುಗಳನ್ನು ಮೇಲೆತ್ತಿ ಅದಕ್ಕೊಂದು ಯೋಗ ಪಟ್ಟಿಕೆಯನ್ನು ಬಿಗಿದುಕೊಂಡು ಅವರು ಆ ಥರ ಕೂತ್ಕೊಂಡಿದ್ದಾರೆ. ಅದನ್ಯಾಕೆ ಬಿಗಿದಿರ್ತಾರೆ ಯೋಗ ಪಟ್ಟಿಕೆಯನ್ನು ಅಂತಂದ್ರೆ, ಈ ಮೊಣಕಾಲು ಎರಡೂ ತೊಡೆಗಳನ್ನು ಮೇಲೆತ್ತಿದಾಗ ಅದನ್ನು ಬಹಳ ಹೊತ್ತು ನಾವು ಹಾಗೆ ಎತ್ತಿ ಹಿಡಲಿಕ್ಕೆ ಬರೋದಿಲ್ಲ. ಅದಕ್ಕೊಂದು ಸಪೋರ್ಟ್ ಇದ್ರೆ, ಎರಡು ಕೈಗಳ ಸಪೋರ್ಟ್ ಬೇಕು. ಇಲ್ಲದೇ ಇದ್ರೆ ಆ ಯೋಗ ಪಟ್ಟಿಗೆ ಸಪೋರ್ಟ್ ಬೇಕು. ಇಲ್ಲದೇ ಇದ್ರೆ ಬಹಳ ಹೊತ್ತು ಆ ತೊಡೆಗಳನ್ನ ಮತ್ತು ಮೊಣಕಾಲುಗಳನ್ನ ಹಾಗೆ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಚಲಾಸನ ಅಂದ್ರೆ ಸ್ಥಿರವಾದ ಆಸನ. ಅದಕ್ಕೆ ಬೇಕಾದಂತಹ ಒಂದು ಯೋಗ ಪಟ್ಟಿಕ. ಆ ಯೋಗ ಪಟ್ಟಿಕಾದಲ್ಲಿ ಆ ಏನೊಂದು ಬಟ್ಟೆಯನ್ನು ಏನೋ ಕಟ್ಕೊಂಡಿರ್ತಲ್ಲ, ಹಗ್ಗ ಯಾರು ಕಟ್ಕೊಳ್ಳೋದಿಲ್ಲ, ಹಗ್ಗ ಕಾಲಿಗೆ ತರಿತದ. ಸಾಮಾನ್ಯವಾಗಿ ಒಂದು ಬಟ್ಟೆಯನ್ನು ಒಂದು 3-4 ಮಡಿಕೆ ಮಾಡಿ ಅದನ್ನ ಸುತ್ತಕೊಂಡು ಹಿಂದೆ ಗಂಟು ಹಾಕೊಂಡಿರ್ತಾರೆ. ಈ ಸಾಮಾನ್ಯ ಈ ಆಸನದಲ್ಲಿ ಯಾರು ಇವತ್ತು ಕುತ್ಕೊಳ್ಳೋದಿಲ್ಲ, ವೇದವ್ಯಾಸರು ಕೂಡ್ತಿದ್ರು ಅಷ್ಟೇ. ವರ ಕಕ್ಷ ಅಂದ್ರೆ ಆ ಬಟ್ಟೆ ಮಧ್ಯ ಬಂಧನ. ಸಕೃದ ಆಪ್ತಮಿಷ್ಟದಂ, ಆ ಭಕ್ತರ ಅಭೀಷ್ಟವನ್ನು ಕೊಡುವಂತಹ ವೇದವ್ಯಾಸವನ್ನು ಅದು ಸುತ್ತುವರೆದಿದೆ. ಪರಿತೋಪಿ ಹರಿಂ ಸ್ಫುರಂತ್ಯಹೋ, ಅದು ಪ್ರಕಾಶಮಾನವಾಗಿದೆ. ಮನುಷ್ಯಂ ಧನ್ಯತಮ, ಆ ಬಟ್ಟೆ ಧನ್ಯ. ಯಾಕೆಂತಂದ್ರೆ ಆ ವೇದವ್ಯಾಸರು ಯಾವಾಗ ವೇದ ಪ್ರವಚನ ಮಾಡ್ಲಿಕ್ಕೆ ಕೂತ್ಕೊಂಡಾಗಲೂ, ಪ್ರವಚನ ಮಾಡ್ಲಿಕ್ಕೆ ಕೂತಾಗೆಲ್ಲ ಅದನ್ನ ಕಟ್ಕೊಂಡೇ ಕೂತ್ಕೋತಾರೆ.
ಎಲ್ಲೆಲ್ಲಿ ಭಗವಂತ, ಆ ವೇದವ್ಯಾಸ ರೂಪದ ಭಗವಂತ ಆ ವೇದವ್ಯಾಸ ಜಪವನ್ನು ಮಾಡುವಂಥ ಮನುಷ್ಯರ ಕಣ್ಣಿನಲ್ಲಿ ಕಾಣಿಸ್ಕೋತಾನೆ, ಅವಾಗೆಲ್ಲ ಪಟ್ಟಿ ಕಾಣಿಸ್ತದೆ. ಎಲ್ಲಿ ವಿಗ್ರಹ ಮಾಡಿದಲ್ಲೆಲ್ಲ ಅದೇ ವೇದವ್ಯಾಸರ ಯಾವುದೇ ಚಿತ್ರ, ಯಾವುದೇ ಮೂರ್ತಿಯನ್ನು ನೀವು ನೋಡ್ರಿ, ಈಗ ನಮ್ಮಂತೆ ಕೂತ್ಕೊಂಡಿರುವಂಥ ವೇದವ್ಯಾಸ ಎಲ್ಲಿರೋದಿಲ್ಲ. ಅಚಲಾಸನ ಪಟ್ಟಿಕಾದಲ್ಲಿರುವಂಥ ವೇದವ್ಯಾಸರೇ ಎಲ್ಲಿ ಹೋದ್ರು ಕೂಡ. ಅನಿಶಂ ಧನ್ಯತಮೇತಿ ಮೇಮತಿ. ಅದು ವ್ಯತ್ಯಾಸ ಏನಂತಂದ್ರೆ, ಮೊನ್ನೆ ನಾನು ಮತ್ತು ನನ್ನ ತಮ್ಮ ವೀರನಾರಾಯಣಾಚಾರ್ಯ ಇಬ್ಬರು ಕೂಡ 2 ವೇದವ್ಯಾಸರ ಪ್ರತಿಮಾಗಳನ್ನು ತಗೊಂಡು ಅದನ್ನು ಗುರುಗಳು ಪೇಜಾರ ಸ್ವಾಮಿಗಳ ಹತ್ರ ಪೂಜೆ ಮಾಡಿಸಿ ನಾವು ಪೂಜೆಗೆ ಇಟ್ಕೊಂಡ್ವಿ. 2ರಲ್ಲಿಯೂ ಕೂಡ ಅಚಲಾಸನ ಯೋಗ ಪಟ್ಟಿಕಾ ಇದ್ದೇ ಇದೆ. ಅದು ಸಮಾನವಾಗಿ ಎಲ್ಲ ಕಡೆ ಇರ್ತದೆ ಅಂತ ಹೇಳಿದೆ. ಆತ ಏನು ಪೂಜೆ ಮಾಡುವಂಥ ವೀರನಾರಾಯಣಾಚಾರ್ಯ ಪೂಜೆ ಮಾಡುವಂಥ ವೇದವ್ಯಾಸರ ಪ್ರತಿಮಾ ಇದೆ, ಅದರಲ್ಲಿ ವೇದವ್ಯಾಸರಿಗೆ ಗಡ್ಡ ಮತ್ತು ಮೀಸೆಗಳಿವೆ. ಅದು ಸ್ವಲ್ಪ ದೊಡ್ಡದು, ಹಿತ್ತಾಳೆಯ ಪ್ರತಿಮಾ ಅದು. ಅಂಥದ್ದು 2 ಪ್ರತಿಮಾ ಆತ ತೊಗೊಂಬಂದಿದ್ದ. ಅದು 2ರಲ್ಲಿ ಒಂದು ವೇದವ್ಯಾಸರ ಪ್ರತಿಮೆಗೆ ಮೂಗು ಒಂದು ಸ್ವಲ್ಪ ಸೊಟ್ಟ ಇತ್ತು. ನಾನು ಇದ್ಯಾಕೋ ಪ್ರತಿಮಾ ಅಷ್ಟು ಸರಿ ಇಲ್ಲ, ಹಾಗಾಗಿ ಇದು ಬೇಡ ಅಂತ ನಾನು ಅದನ್ನು ಹಿಂದೆ ಕಳಿಸಿದೆ. ಅದಕ್ಕೆ ಪ್ರತಿಯಾಗಿ ತಾಮ್ರದ ಮತ್ತೊಂದು ಪ್ರತಿಮಾವನ್ನು ನನ್ನ ತಮ್ಮ ವೀರನಾರಾಯಣಾಚಾರ್ಯ ತೊಗೊಂಡು ಬಂದರು. ಆ ತಾಮ್ರದ ಪ್ರತಿಮಾಕ್ಕೂ ಹಿತ್ತಾಳೆ ಪ್ರತಿಮಾಕ್ಕೂ ವ್ಯತ್ಯಾಸ ಏನಂತಂದರೆ, ಈ ತಾಮ್ರದ ಪ್ರತಿಮಾ ಸ್ವಲ್ಪ ಸಣ್ಣದು, ಹಿತ್ತಾಳೆ ಪ್ರತಿಮಾ ಸ್ವಲ್ಪ ದೊಡ್ಡದಿತ್ತು. ಆದರೆ 2 ಕೂಡ ಅತ್ಯುತ್ತಮ ಲಕ್ಷಣ ಭರಿತವಾದದ್ದೇ. 2 ಕಡೆ ಆ ಅಚಲಾಸನ ಯೋಗ ಪಟ್ಟಿಕಾ ಇದ್ದೇ ಇದೆ. ಆ ಹಿತ್ತಾಳೆ ಪ್ರತಿಮಾಗಳೇನಿದೆಯಲ್ಲ, ಅದು ಒಂದು ಮೂಗ ಸ್ವಲ್ಪ ಸೊಟ್ಟ ಇತ್ತು ಒಂದಕ್ಕೆ, ಇನ್ನೊಂದು ಸರಿಯೇ ಇತ್ತು. ಮತ್ತು ಅದರಲ್ಲಿ ವೇದವ್ಯಾಸರಿಗೆ ಗಡ್ಡ ಮೀಸೆ ಇತ್ತು. ನನಗೆ ವೇದವ್ಯಾಸರನ್ನ ಗಡ್ಡ ಮೀಸೆಯ ರೂಪದಲ್ಲಿ ನೋಡೋದು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿ ಇನ್ನೊಂದು ಸಮಸ್ಯೆ ಏನಿತ್ತಂದರೆ, ವೇದವ್ಯಾಸರಿಗೆ ಹುರಿ ಮೀಸೆ ಇತ್ತು. ಅದು ವೇದವ್ಯಾಸರ ಜ್ಞಾನಾವತಾರಕ್ಕೆ ಆ ಹುರಿ ಮೀಸೆ ಅಷ್ಟು ಯಾಕೋ ಹೊಂದಾಣಿಕೆ ಆಗೋದಿಲ್ಲ ಅಂತ ನನ್ನ ಮನಸ್ಸಿಗೆ ಒಂದಿಷ್ಟು ಕಸಿವಿಸಿ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ತಾಮ್ರದ್ದೇನು ಬಂತು, ಅದ್ರಲ್ಲಿ ಗಡ್ಡವೂ ಇಲ್ಲ ಮೀಸೆಯೂ ಇಲ್ಲ. ಅದು ಮನಸ್ಸಿಗೆ ಬಹಳ ಹೃದಯವಾಗುವಂಥ ಒಂದು ರೂಪ ಆಗಿತ್ತು. ಹೀಗೆ ಗಡ್ಡ ಮೀಸೆ ಕೆಲವರು ಪ್ರತಿಮೆಗಳಲ್ಲಿ ಇರ್ಬೋದು, ಕೆಲವು ಕಡೆ ಇಲ್ಲದೆ ಇರ್ಬೋದು. ಅಚಲಾಸನ ಯೋಗ ಪಟ್ಟಿಕಾ ಮಾತ್ರ ಎಲ್ಲ ಪ್ರತಿಮಾಗಳಲ್ಲೂ ಎಲ್ಲ ಚಿತ್ರಗಳಲ್ಲೂ ಕಡ್ಡಾಯವಾಗಿರ್ತದೆ. ಸುಮ್ಮನೆ ಅದನ್ನೊಂದು ಸಂಗತಿ ನಿಮ್ಗೆ ಹೇಳಿದೆ. ಅಲ್ಲಿಗೆ ಆ 7ನೇ ಸರ್ಗದ 30ನೇ ಶ್ಲೋಕ. ಅವರು ಯೋಗ ಪಟ್ಟಿಕಾದಲ್ಲಿ ಅಚಲಾಸನದಲ್ಲಿ ಕೂತ್ಕೊಂಡು ಶಿಷ್ಯರಿಗೆ ಉಪದೇಶ ಮಾಡ್ತಿದ್ದಾರೆ ಅನ್ನೋದರ ವರ್ಣನೆ. ಅಲ್ಲಿಗೆ 30ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಈ ಕಥಾಭಾಗನ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.